ಓಕೆ, ಇವಾಗ ಒಂದು ಗೇಮ್ ಆಡೋಣ. ಫೈನಲ್ ಸೆಗ್ಮೆಂಟ್. ಈಗ ನಾನು ಇದ್ರಲ್ಲಿ ಒಂದಷ್ಟು ಸಿನಿಮಾ ಹೆಸರುಗಳನ್ನು ಹಾಕಿದ್ದೀನಿ. ನೀವು ಚೀಟಿ ತಗೊಂಡು ಅವರಿಗೆ ನೀವು ದಂಶರಥ್ಸ್ ಮೂಲಕ ಹೇಳಿ ಗೆಸ್ ಮಾಡಿ. ದಂಶರಥ್ಸ್ ಆಕ್ಟ್ ಮಾಡಿ ಯಾವ ಸಿನಿಮಾ ಯಾವ ಟೀಮ್ ಇವಾಗ ಟೀಮ್ ನೀವಿಬ್ರು ಇವರಿಬ್ರು. ಸೊ ಯಾರಿಬ್ರು ಟೀಮು? ನಿಶಾ ಅವರು ನೀವು ಒಂದು ಟೀಮು, ಗುಂಡಮ್ಮ ಅವರು, ಜಿಮ್ಸೀನ್ ಅವರು ಒಂದು ಟೀಮ್. ಇವಾಗ ಇವನ್ ಮಾಡಿದ್ರೆ ಅವ್ರು ಗೆಸ್ ಮಾಡ್ಬೇಕಾ, ನಾನ್ ಗೆಸ್ ಮಾಡ್ಬೇಕಾ? ಅವ್ರಿಬ್ರು ಗೆಸ್ ಮಾಡ್ಬೇಕು. ನೀವು ಡಿಸೈಡ್ ಮಾಡಿ ನೀವು ಯಾರು ಇಬ್ರಲ್ಲಿ ಒಬ್ಬೊಬ್ರು ಒಂದ್ಸತಿ ನಾನ್ ನೋಡ್ಬೋದಲ್ವಾ ಇದನ್ನ? ಸೊ ಹೇಳ್ಕೊಡಂಗೆಲ್ಲ ಇಲ್ಲ, ಚೀಟಿಂಗ್ ಇಲ್ಲ. ನೀವಿಬ್ರು ಮಾತಾಡಿದ್ರೆ ನೀವಿಬ್ರು ಯಾರು ಆಕ್ಟ್ ಮಾಡ್ತೀರಾ ಫಸ್ಟ್ ಅಂತ? ಯಾರು ಆಕ್ಟ್ ಮಾಡ್ತೀರಾ? ಅವಳ ಓಕೆ 2 words ಇಂಗ್ಲಿಷ್ ಅಲ್ಲಿ ಇದೆ ಅದರಲ್ಲಿ ಅಪ್ಪಟ ಕನ್ನಡ ಸಿನಿಮಾ. ಓಕೆ, ರಾಜ್ಕುಮಾರ್ ಹೀರೋ 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 ಗುಂಗ್ರು 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 ರಕ್ಷಿತ್ ಶೆಟ್ಟಿ. ಏನ್ ಕಿರಿಂಗ್ ಮಾಡ್ತೀನಾ? ಸಪ್ತಸಾಗರ್ ಇದು ಅವನೇ ಶ್ರೀಮಂತ ಅಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಬಂದಿದ, ಅದಕ್ಕಿಂತ ಮುಂಚೆ ಬಂದಿದ ದುರ್ಬೀನ ಚಾರ್ಲಿ ಅಲ್ಲ, ಮಾಲೆ ಉಳಿದವರು ಕಂಡಂತೆ. ಓಕೆ, ನೆಕ್ಸ್ಟ್ ನೀವು ತಗೊಳ್ಳಿ. ಇಲ್ಲ ಇಲ್ಲ ಇಲ್ಲ. ಸಾರಿ ನಾನು ನೀನ್ ಆಕ್ಟ್ ಮಾಡು, ನಾನು ಆಕ್ಟ್ ಮಾಡಲ್ಲ. ಇಲ್ಲ ಇಲ್ಲ, ನೀನೇ ಮಾಡು ಚೆನ್ನಾಗಿರುತ್ತೆ. ಹೇಳು. ಅಯ್ಯಯ್ಯೋ, ಹಾ, ತುಂಬಾ ಹಳೇದ, ಮಧ್ಯದ, ನ್ಯೂನ? ಮಾಡು ಅವ್ರ ಸ್ಟೈಲ್. ಇದೊಂಚೂರು ಕಷ್ಟದ ಮಧ್ಯ ನ್ಯೂ, ಇವಾಗಿನ ಬಂದಿರೋದು. ಹೀರೋ ಯಾರು? ಅಯ್ಯೋ ಹೀರೋ ಯಾರು? ನೀನು ಪರವಾಗಿಲ್ಲ ಹೇಳು. ಆಕ್ಟಿಂಗ್ ಮಾಡ್ಬೇಕು. ಅಪಾಯವಿದೆ, ಎಚ್ಚರಿಕೆ. ಅಂದ್ರೆ ಸ್ವಲ್ಪ ಇನ್ನ ಸ್ವಲ್ಪ ಬರ್ಲಿ ಅಂತ ಸ್ವಲ್ಪ ಡ್ರಾಮಾ ಕ್ರಿಯೇಟ್ ಮಾಡ ಅಂತ. ನೀನೇ ಮಾಡು ಅಂದಾಗ್ಲೇ ಏನೋ ಮಿಸ್ ಹೊಡಿತಿದೆ ಅಂತ ಗೊತ್ತಾಗತ್ತೆ. ಬಟ್ ಆಕ್ಟ್ ಮಾಡಬೇಕಾಗಿರೋದೇ ಅವ್ರಿಗೆ ಗೊತ್ತಾಗೋ ತರ ಮಾಡೋದಕ್ಕಲ್ವಾ. ಸೊ ನಿಮ್ಮನ್ನ ತೋರಿಸ್ಬಿಟ್ರೆ ಗೊತ್ತಾಗ್ಬೇಡ. ಆಕ್ಚುಲಿ ವಿಷಯ ಗೊತ್ತಾ, ನಮ್ ಟೀಮ್ ಗೆಲ್ಲಬೇಕು ಅಂದ್ರೆ ನಾನು ಆಕ್ಚುಲಿ ಇವ್ರಿಗೆ ಮಾಡ್ಬೇಕು. ನಮ್ಗೆ ಇದೇ ಬರ್ತಿದೆ. ಇವಾಗ ಮಾಡಪ್ಪ ನೀನ್ ಆಕ್ಟ್ ಮಾಡು. ನೀನು ಫಸ್ಟ್ ಒಂದ್ ನಿಮಿಷ ಇರು. ಎಷ್ಟು ವರ್ಡ್ ಇದೆ ಅದ್ರಲ್ಲಿ? ವರ್ಡ್ 4 ಇದೆಯಾ? ಹೊಸ ಮೂವಿನಾ? ರೀಸೆಂಟ್. ಹೀರೋ ಯಾರು? ರಕ್ಷಿತ್ ಶೆಟ್ಟಿನೇ. ಓಕೆ, ಎಷ್ಟು ವರ್ಡ್ ಚಾರ್ಲಿ ಇದೆಯಪ್ಪ? ಎಷ್ಟು ಸಪ್ತಸಾಗರದ ಚೆಲ್ಲು. ಕ್ಲೀನ್ ಆಗಿ ಹೇಳ್ಬಿಟ್ರು ಅವರು. ಅಲ್ಲ, ಎಷ್ಟು ವರ್ಡ್ ಇದೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸಿನಿಮಾಗಳು ಹಿಂಗ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಇದೇ ಸಿನಿಮಾ, ಅದೇ ಸಿನಿಮಾ. ಓಕೆ, ಸೊ ಕೋಡ್ ಲ್ಯಾಂಗ್ವೇಜಸ್ ಇದೆ. ಏನಿಲ್ಲ, ನಾವು ಸಿನಿಮಾದಲ್ಲಿ ನಿಂದಿದ್ದವರಲ್ವಾ ನೋಡಿ. ಕೋಡ್ ಲ್ಯಾಂಗ್ವೇಜಸ್ ಪ್ರಶ್ನೆ ಅಲ್ಲ ನಮ್ಗದು. ಅದೇ ಅವ್ನು ಹೇಳ್ದಂಗೆ ಆರ್ಟಿಸ್ಟ್ಗೆ ಒಂದ್ ಗೆಸ್ಚರ್ ಅಲ್ಲೇ ನಾವು ಎಕ್ಸ್ಪ್ರೆಷನ್ಸ್ ಗೆಸ್ಚರ್ಸ್ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳಲ್ಲ. ಆಯ್ತಪ್ಪ. ಓಕೆ, ನಾನು ಆಕ್ಟ್ ಮಾಡ್ತೀನಿ. ರೆಡಿ? ಅವೆಲ್ಲ ಹೇಳಲ್ವಂತೆ, ಅವೆಲ್ಲ ಹೇಳಲ್ಲ. ನೀನ್ ಸುಮ್ನೆ ಸಿನಿಮಾ ಗೆಸ್ ಮಾಡು. ನೀನು, ನಾನು, ನೀ, ನಿನ್ನ ಬಿಡಲಾರೆ. ನಾ, ಓ ಫಸ್ಟ್ ವರ್ಡ್ ಎಂದು ಫಸ್ಟ್ ಅಕ್ಷರ ನಾ, ಬರೀ ಫಸ್ಟ್ ವರ್ಡೇನಾ? ಹಾ. ಎರಡನೇದು ನೀನು, ನಿನ್ನಿಂದ, ನಾನು, ನೀನು, ನಾನಿನ್ನ ಬಿಡಲಾರೆ. ಅದೇ ತಾನೆ. ನೀ, ನೀನ್, ಒಂದ್ ನಿಮಿಷ. ನಾನಿನ್ನ ಮೂರನೇ ವರ್ಡ್ ನಾನಿನ್ನ ಪ್ರೀತಿಸುವೆ. ಇದ್ಯಾವ್ದು? ಈಗ ಸಿನಿಮಾನ ಇದು? ಸಾರಿ, ಓ ಸಾರಿ, ನಂಗೆ ಗೊತ್ತಿರ್ಲಿಲ್ಲ ಈ ಸಿನಿಮಾ. ಇದು ಎಷ್ಟೇ ಆಟ ಆಡ್ಬೇಕು ಅಂತ ಏನಾದ್ರು ಇದೆಯಾ? ನಾವು ಸುಮ್ನೆ ನಾವು ಆಟ ಆಡ್ತಿದೀವಿ. ಹಂಗೆಲ್ಲ ಏನಿಲ್ಲ. ಒಂದ್ ನಿಮಿಷ, ಅವಳು ನೋಡ್ಲಿಲ್ಲ. ಇಲ್ಲ, ಅವನೇ ಮಾಡ್ಲಿ ಇದು. ಆಯ್ತು, ನಾನು ಏನ್ ಹೇಳಕ್ ಕೊಟ್ಟಿದ್ಯಾ? ನೀನು, ನಿಶಾ, ನೀ ನಮ್ಮಪ್ಪ ಅಲ್ಲ.
ನಾನು ಒಂದ್ ಗೆಸ್ಚರ್ ಅಲ್ಲಿ ತೋರಿಸ್ತೀನಿ ಕಣ. ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಅಷ್ಟೇ ಅಷ್ಟೇ. ನನ್ ಮದ್ವೆ ಏಯ್ ನೀನು ಗಟ್ಟಿ ಇಬ್ರೇ ಆಟ ಗಟ್ಟಿ ಆಡ್ತಿದ್ದೀರಾ? ಮೇಳನ ಅದಕ್ಕೆ ಇವ್ನು ನನ್ನ ನೋಡ್ತಾನೆ ಇಲ್ಲ. ವಿಷಯ ಹೇಳ್ತಾರೆ ನೀವು ಇಲ್ಲೇ ಆಟ ಆಡ್ಕೊತಿದ್ದೀರ. ಆಮೇಲೆ ಗಟ್ಟಿ ಮೇಳ. ಗಟ್ಟಿ ಮೇಳ. ಬಾ 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 ಬೇಗ ಬಾ. ಓ ಓಕೆ ಸರಿ. ಇದು ಯಾಕೆ ಮಾಡ್ಬೇಕಲ್ಲ ನೀವೇ ಯಾರ್ ಮಾಡ್ತೀರಾ? ಮಾಡಿ ಮಾಡಿ ಹಾ ಮಾಡಿ, ಯಾರೋ ಒಬ್ರು ಮಾಡಿ ಬೇಗ. ಒನ್ ವರ್ಡ್ ಹೊಸ, ಅದು ಮೊನ್ನೆ ರಿಲೀಸ್ ಆಗಿರೋದು. ಹುಚ್ಚ ವೆಂಕಟ್, ಉಪೇಂದ್ರ ಅಲ್ವಾ? ಲೂಸ್. ದಿಗಂತ್, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಕಾಂತಾರ. ರಿಷಬ್ ಶೆಟ್ಟಿ ಅಂತ ತಕ್ಷಣ ಕಾಂತಾರ ಜೊತೆ ಅವಳಿಗೆ ಚೀಟಿ ವಾಪಸ್ ಇಟ್, ಹಾ ಇವಾಗ ಶುರು ಮಾಡ್ತೀನಿ ಅಂತ ಹೋಗ್ತಿದ್ದಾಳೆ. ಅಲ್ಲ ಬೇರೆ ಏನೋ ಮಾಡೋಣ ಅನ್ಕೊಂಡೆ. ಅಣ್ಣವ್ರದ್ದು ಹಳೆಯ ಸಿನಿಮಾಗಳು ಹಾಕ್ಬಿಡೋದು. ಹೇಳ್ತಾನೆ ಇವಾಗ ನನ್ನ ನೋಡಲ್ವಾ ನೀನು? ನಂಗ ಒಂದೇ ವರ್ಡಾ? ರಾಜಾ ಹೀರೋ ಹಳೆ ಸಿನಿಮಾನ ಹೇಳ್ತಿದ್ದೀರಾ ಕಣ್ರ? ಎತ್ತರ ಇದಾರ ಹೀರೋ? ಮಧ್ಯದ್ದು ಸುದೀಪ್ ಅಣ್ಣನ, ದರ್ಶನ್, ದರ್ಶನ್. ಡಿ ಬಾಸ್. ಈಗ ರೀಸೆಂಟ್ ಸಿನಿಮಾನ ಈಗ ತಾನೇ ಬಂದಿದ್ದ ಇದು ಯಜಮಾನನ. ಅಲ್ಲ ಐರಾವತ ಕಾಟೇರ. ಅಲ್ಲ ಕಾಟೇರ. ಇದು ಅವನೇ ಯಾಕೆ ಹೇಳ್ಬೇಕು ಅಂದ್ರೆ ಅವ್ನ್ ಬಂದಾಗೆಲ್ಲ ಅವ್ನು ಕಾಟೇರ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಒರಿಜಿನಲ್ ಹಳೆಯದು ಅನ್ನೋ ತರ ಅಷ್ಟು ಆ ಮ್ಯೂಸಿಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅಂಡ್ ಅಷ್ಟು ಸೂಟ್ ಆಗುತ್ತೆ ಆಗುತ್ತೆ ನಿಮಗೆ. ಕಾಟೇರ ಅಂತೂ ಬ್ಯೂಟಿಫುಲ್ ಸಿನಿಮಾ, ಬ್ಯೂಟಿಫುಲ್ ಬಿಜಿಎಂ ಇದೆ. ಅದು ವಂಡರ್ಫುಲ್ ಬಿಜಿಎಂ. ಅದು ಇವತ್ತಿಗೂ ಆ ಕಂಡು ಬಿಜಿಎಂ ಹಿಡಿಯಲ್ಲ ಬಂದಾಗ ಅಂತ ಜುಮ್ ಆಗುತ್ತೆ. ಹಾಕಿದ್ದು ಚೀಟಿ ಅದು. ಹೌದಾ? ಯಾರು ಎಲ್ಲ ಕಾಟೇರ ಕಂಡು ಹೇಳಲ್ಲ ಅದು. ರೀಸೆಂಟ್ ಅಂತ ಮುಗಿದೋಯ್ತಲ್ಲ. ನೀವ್ ಯಾವ ಸಿನಿಮಾನಾರು ಕೊಡಿ ಆಕ್ಟ್ ಮಾಡ್ತೀವಿ. ಓಕೆ ಲಾಸ್ಟ್ ಒನ್. ಬಿಟ್ಟಿದೆ. ಓ ಇದು ನಾನೇ ಮಾಡಿ. ಓಕೆ ಇದು ಈಸಿಯಾಗಿ ಹೇಳ್ಬೋದು, ಬಟ್ ಸ್ವಲ್ಪ ಕಷ್ಟ ಮಾಡಿಸ್ತೀನಿ ನಿಮ್ಗೆ. ಕಷ್ಟ ಯಾಕೆ ಮಾಡಿಸ್ತೀಯ? ಈಸಿ ಇದೆ, ಕಷ್ಟ ಮಾಡಿಸ್ತೀನಿ ಅಂತೆ. ಇದ್ಯಾವ ಟೀಮ್ ಇದು? ಸರಿ ಇಲ್ಲ ಇವನು. ಮಾಡ್ತೀಯಾ? ನೀವು ಮಾಡಿ ಮಾಡಿ ಹಂಗಾರೆ ನಾನು ಹೇಳ್ತಾನೆ ಇರಲಿಲ್ಲ ಆ ತರ ಆಗಿದೆ. ಮಾಡಿ. ಇದು ಅಯ್ಯೋ ಇದು ಗೊತ್ತಾಗ್ತಾ ಇಲ್ಲ, ಅಯ್ಯೋ ಅನ್ಕೊಂಡೆ ಸುಮ್ನೆ ಇರ್ತಿದ್ವಿ. ಹೋಗ ಹಂಗಲ್ಲಪ್ಪ, ಈಗ ಈಸಿ ಆಗ್ಬಿಡುತ್ತಲ್ಲ. ಆಯ್ತು ನೀನ್ ಮಾಡು, ಏನ್ ಮಾಡ್ತೀನಿ ಏನ್ ಮಾಡ್ತೀಯ ಮಾಡು. ಅಂದ್ರೆ ಅದೆಲ್ಲ ಮಜಾ ಹೊರಟೋಗುತ್ತೆ ಅಂತ. ಈಗ ನಾವು ಮಾಡ ಅಷ್ಟಾಗ್ತಿದೆ ಮಾಡು. ಪ್ರಶ್ನೆ ಗೊತ್ತಾಗ್ಬಿಡುತ್ತೆ. ಅದು ಓಕೆ. ಹಾ ಸರಿ ಸ್ಟಾರ್ಟ್ ಮಾಡು. ಹೊಸದಾಗಿ ಬಂದಿರೋದು ಇತ್ತೀಚೆಗೆ ಚೂಮಂತರ. ಯಾ, ಅಷ್ಟೇ. ಓ ಓ ಅದೇನೆ. ಡ್ಯಾನ್ಸ್ ಸ್ಟೆಪ್ ಚೂಮಂತರ. ಅದಕ್ಕೆ ಒಂದೇ ಇದ್ರಲ್ಲಿ 1 ಸೆಕೆಂಡ್ ಅಲ್ಲಿ ಮುಗ್ದೋಗುತ್ತೆ ಕಣ್ರು ಅಂತ. ನೋಡಿದಿರಾ ಸಿನಿಮಾ? ಹಾರರ್ ಸಿನಿಮಾಸ್ ನೀವು ನೋಡಲ್ವಂತಲ್ಲ? ಅಯ್ಯ ಏನಪ್ಪ ಎಲ್ಲ ಡೀಟೇಲ್ಸ್ ಹೆಂಗೆ ಗೊತ್ತು. ಗೊತ್ತು? ಅವೆಲ್ಲ ಇಲ್ಲ, ತಿಳ್ಕೊಂಡಿದ್ದೀವಿ. ಯಾವ ಸೋರ್ಸ್? ಸೊ ಹೋಮ್ವರ್ಕ್ ಮಾಡಿರ್ತೀವಿ ನಾವು. ಇಲ್ಲ ನನಗ್ ಭಯನೇ. ಹಾರರ್ ಮೂವೀಸ್ ನೋಡಲ್ಲ. ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಕೂಡ ನೋಡಲ್ವಂತೆ. ಅರ್ಧ ಸಿನಿಮಾ ಕಣ್ಣು ಏನ್ ಮುಚ್ಕೊಂಡು ಗೊತ್ತಾ? ಇದ್ದ ಮದುವೆ ನೆರಳಿರೋದಪ್ಪ ಇಲ್ಲಿ ನಾನು ಹೇಳಲ್ಲ. ನೋಡ್ತಾಳೆ ಆಯ್ತಾ, ಸ್ಟಾರ್ಟ್ ಮಾಡ್ತಾಳೆ. ನಾನು ಇದ್ದಾಗ ಸಿನಿಮಾ ನೋಡೋದ ಬಾ ಅಂತ ಕರೀತಾಳೆ. ಅರೆ ಸಿನಿಮಾ ನೋಡೋದು ನಾನು ಅವ್ನು ಮಾತ್ರ. ಅವಳು ನೋಡಿಲ್ಲ, ಅವಳು ಮಲಗಿರ್ತಾಳೆ. ಮಲಗಿರಲ್ಲ, ಕಣ್ಣು ಮುಚ್ಕೊಂಡೆ. ಇವಳು ಭಯ, ಇವಳಿಗೂ ಭಯ. ಏನ್ ಗೊತ್ತಾ? ನಾವು ಒಂದು ಅಪಾಯವಿದೆ ಎಚ್ಚರಿಕೆಗೆ ಪ್ರೀಮಿಯರ್ಗೆ ಹೋದಾಗ ಫಸ್ಟ್ ಆಫ್ ಆಲ್ ಆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಇರ್ಬೇಕಾದ್ರೆ ಏನೋ ಹಾರರ್ ಅಂದ್ರೆ ಹೇಳಕ್ ರೆಡಿ ಇಲ್ಲ ಅವ್ನು. ಬಿಕಾಸ್ ನಾವು ಮತ್ತೆ ನೋಡೋದಿಲ್ಲ ಸಿನಿಮಾ ಅಂತ ಅಂತ ಬಂದ್ರೆ ನಮ್ ಪಕ್ಕದಲ್ಲಿ ನಮ್ ಪ್ರೊಡ್ಯೂಸರ್ ಇದಾರೆ. ಹೇಳು. ಹೇಳು ಸಾರಿ. ಪಕ್ಕದಲ್ಲಿ ಪ್ರೊಡ್ಯೂಸರ್ ಇದಾರೆ, ನಾನಿಲ್ಲಿ ಈ ಕಡೆ ನಿಶಾ. ಆಯ್ತಾ, ಒಂದು ಸೀನಲ್ಲಿ ಇನ್ನೇನು ಸೌಂಡ್ ಬರತ್ತೆ ಇಬ್ರು ಬಂತು ಕಣೆ ಅಂತ ಅನ್ಕೊಂಡು ಹಿಂಗ್ ಮುಚ್ಚಿದೀವಿ. ಲಾಸ್ಟ್ ಎಲ್ಲ ಸಿನಿಮಾ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡು ಹಿಂಗೆ ಪೇಪರ್ ಓದಿ ಇಳಿಸ್ತಾನೆ ಲಾಸ್ಟ್ ಸೀನಲ್ಲಿ. ಸಡನ್ ಆಗಿ ಯಾವ್ದೋ ಒಂದು ಅವ್ರು ಇರ್ತಾರೆ ಅಲ್ಲಿ ವಿಲನ್ ಮಾಡಿದವರು, ಇಬ್ರು ಹೆಂಗ್ ಅಂತ ಕಿರ್ಚ್ಬಿಟ್ಟು ಪ್ರೊಡ್ಯೂಸರ್ ಮೇಲೆಲ್ಲ ಪಾಪ್ಕಾರ್ನ್ ಹಾರಿಸಿ ಸುಮಾರು ಸಂದರ್ಭ. ಇವಾಗ ಹೇಳು ಸಾರಿ. ಇಫ್ ಇನ್ ಕೇಸ್ ನಿಮ್ಗೆ ಹಾರರ್ ಸಿನಿಮಾಗೆ ಚಾನ್ಸ್ ಸಿಕ್ಕಿದ್ರೆ? ಅದು ಸಿನಿಮಾ ಅಲ್ಲ, ಎಲ್ಲ ಅಲ್ಲಲ್ಲೇ. ಅದ್ರಲ್ಲೂ ನನ್ನ ಬಿಟ್ಟು ಹೋಗ್ಬಾರ್ದು ಅಷ್ಟೇ. ಯಾರು ಹುಡುಗರಿಗೆ ಹೇಳಿದ್ದೆ ಸ್ವಲ್ಪ ಕ್ಯಾಮ್ರಾ ಇವ್ರ ಮೇಲೆ ಇಟ್ರು ಒಳ್ಳೆ ಪ್ರಮೋಷನ್ ಅಂತ. ಅಷ್ಟರಲ್ಲಿ ಇಡೀ ಸಿನಿಮಾ ಒಳ್ಳೆ ಮಾರ್ಕೆಟಿಂಗ್ ಕ್ಯಾಮ್ರಾ ಇಟ್ಲಿಲ್ಲ.
ಬಟ್ ಅವ್ರು ಇಟ್ಟಿದ್ರು ಹಿಂಗೆ ಅರ್ಧ ಸಿನಿಮಾ ಹಿಂಗ್ ಮುಖ ಮುಚ್ಕೊಂಡು ಹಿಂಗೆ ನೋಡಿದೀವಿ ನಾವು ಹಿಂಗೆ ಶೂಟ್ ಹಿಂಗೆ ಮಾಡುವಾಗ ಭಯ ಆಗಲ್ಲ ಯಾಕಂದ್ರೆ ಎಲ್ಲ ಅಲ್ಲಲ್ಲೇ ಇರ್ತಾರೆ, ಇವಾಗೆಲ್ಲ ಇಲ್ಲಿಲ್ಲೇ ಇದಾರಲ್ಲ, ಸೊ ಈ ತರ ಒಂದ್ ಧೈರ್ಯ. ಬಟ್ ಪ್ರಾಬ್ಲಿ ನಾನು ಮಾಡಾದ್ಮೇಲೆ ನನ್ನ ಸಿನಿಮಾ ನಾನ್ ನೋಡ್ಕೊಳ್ಳೋಕೆ ಭಯ ಪಡ್ಕೋತೀನಿ ಅನ್ಸುತ್ತೆ. ನೋಡೋದೇ ಇಲ್ಲ ಅನ್ಸುತ್ತೆ probably. ನೋಡಲ್ಲ ಅನ್ಸುತ್ತೆ. ಅಷ್ಟೊಂದು ಭಯ, ಒಬ್ಬೊಬ್ರೆ ಮನೇಲಿ ಇರೋದು, ನಾನೊಬ್ಳೆ ಮಲ್ಗದೇ ಇಲ್ಲ, ಇವತ್ತಿಗೂ ಮಲ್ಗಲ್ಲ, ಅಷ್ಟು ಭಯ. ಭಯ. ನಿಮ್ಗೆ ಭಯ ಇಲ್ಲ ಸರ್? ನಿಮ್ಗೂ ಇದೆ. ಸಿನಿಮಾ ಮಾಡಿದ್ರೆ ನಂಗೂ ಒಬ್ಳೆ ದೆವ್ವಗಳ ತರ ಓಡಾಡ್ತಿರ್ತೀವಿ ರಾತ್ರಿ ಎಲ್ಲ, ನೈಟ್ ಔಟ್ಸ್ ಎಲ್ಲ ಹೋಗ್ತಾ ಇರ್ತೀರಾ? ಕಸ ಹಾಕಕ್ಕೆ. ಒಂದ್ಸಲ ಹೇಳೋದು ಒಂದ್ಸಲ ಏನಾಯ್ತು, ಬಟ್ ಯಾವ ಏನಂತ ಹೇಳೋಣ, ಏನೇ ಬಿಟ್ಬಿಡು, ಅವ್ರು ಅಲ್ಲಿ ಇರ್ತಾರೆ. ಒಂದ್ಸಲ ನಾನು ಆಕ್ಚುಲಿ ನನ್ನ ಮನೆ ಯಲಹಂಕದಲ್ಲಿರೋದು, ಚಕ್ಪುರ ಹತ್ರ. ಸೊ ಶೂಟಿಂಗ್ ಟೈಮಲ್ಲಿ ನಾನು ಇವ್ನ ಜೊತೆ ಇರ್ತೀನಿ. ಶೂಟ್ ಟೈಮಲ್ಲಿ ಎಲ್ಲ ಹತ್ರ ಆಗುತ್ತೆ, ಆರನಲ್ಲಿ ಇವ್ನ ಜೊತೆ ಇರ್ತೀನಿ. ಸೊ ಆರನಗರ, ಓಕೆ, ಆರನಗರ ತುಂಬಾ ದೊಡ್ಡದು. ಆರನಗರ ಒಂದು ದಿವಸ ಏನಾಯ್ತು, ಇವನ್ ಜೊತೆ ರಾತ್ರಿ ಏನಾಯ್ತು, ನಾವು ರಾತ್ರಿ ಕಸ ಹಾಕ್ಬೇಕಲ್ಲ, ಸೊ ಬೆಳಿಗ್ಗೆ BBMP ಅವ್ರು ಎತ್ಕೊಂಡು ಹೋಗ್ತಾರೆ ಅಂತ ನಾವು ಕಸ ಬೈಕಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ. ಅಲ್ಲೊಂದು ಆಕ್ಚುಲಿ ಒಂದು ಮರ ಇದೆ, ಆ ಮರದ ಹತ್ರನೇ ಎಲ್ಲರೂ ಕಸ ಹಾಕೋದು, ಅಲ್ಲಿಂದಾನೆ ಡೈಲಿ ಕ್ಲೀನ್ ಆಗುತ್ತೆ BBMP, ನಮ್ಗೆ ಗೊತ್ತು. ನಾನು ಇವತ್ತೊಂದು ದಿವಸ ಕಸ ತಗೊಂಡೋಗಿದ್ವಿ, ಅಲ್ಲಿ ಕಸ ಹಾಕ್ತಾ ಇದೀವಿ, ಯಾರೋ ಒಬ್ರು ಬಂದು ಸಡನ್ ಆಗಿ ಏನ್ ಮಾಡ್ತಾ ಇದ್ದೀರಾ ಅಂತ ಅವರು, ನಾವಿಬ್ರು ಒಂದ್ ಸ್ವಲ್ಪ ಸೈಕ್ ಆಯ್ತು, ಏನ್ ಮಾಡ್ತಾ ಇದ್ದೀರಾ ಅಂತ ಫುಲ್ ರೈಸ್ ಆಗಿ ಬರ್ತಾ ಇದಾರೆ. ಯೂನಿವರ್ಸಲ್ಲಿ ನಾವೇ ಅಂತ ಇದ್ದೀವಿ, ನಾವೇ ಅಂತ. ಅಷ್ಟು ಓ ನೀವಾ, ನಾನ್ ಬೇರೆ ಯಾರೋ ಅನ್ಕೊಂಡ್ಬಿಟ್ಟೆ, ಇನ್ನೇನ್ ಹಾಕಿ ಇಲ್ಲಿ ಜಸ್ಟ್ ಹಾಕಿರ್ತೀವಿ ಆಮೇಲೆ ತಗೊಂಡೋಗ್ತೀವಿ ಅಂತ ಇವನು. ಓ ಸರಿ ನೀವೇ ಅಲ್ವಾ ಅಂತ. ಆಮೇಲೆ ನಾವಿಬ್ರು ಹೋಗ್ತಾ ನಮ್ಮನ್ BBMP ಅವ್ರು ಕಸ ಹಾಕಿದ್ರೆ ಯಾರು ತಗೊಂಡೋಗ್ತಾರ ವಾಪಸ್ ಮಾಡಿ ತಗೊಂಡೋಗ್ತೀವಿ. ಎಷ್ಟು ಕಾನ್ಫಿಡೆಂಟ್ ಆಗಿದೆ, ನಾವೇ ಓ ನೀವಾ, ನಾವು ಯಾರೋ ಅನ್ಕೊಂಡ್ಬಿಟ್ವಿ. ಹೋದ್ಮೇಲೆ ಮಗ ಯಾಕೋ ಡ್ಯೂಟಿ ಮಗ ನನ್ನ ಕಸ ಒಂದು ಕಸದ ಕತೆ ಹಿಂಗಿರುತ್ತೆ ನಿಮ್ ನೈಟ್? ನೈಟ್ ಅಲ್ಲ, ನಾವೆಲ್ಲ ತುಂಬಾ ಏನು ಲೇಟ್ ನೈಟ್ ಎಲ್ಲ ಇಲ್ಲ ಇದ್ರೆ 4 ಕಡೆ ತುಂಬಾ ಸೇಫ್ ಅಲ್ಲ ಅಂತ ಹೇಳಿ ಹೋಗ್ತೀವಿ. ಇಲ್ಲ ಅಂತ ತುಂಬಾ ಜಾಸ್ತಿ ಇಲ್ಲ.